ಅನೇಕ ಮಹಿಳೆಯರು ರಾತ್ರಿ ಸ್ನಾನ ಮಾಡುವುದಕ್ಕೆ ಪ್ರಮುಖ ಕಾರಣವೆಂದರೆ ಅವರು ಮನೆಯ ಕೆಲಸಗಳ ಜೊತೆಗೆ ಕಚೇರಿಯಲ್ಲಿಯೂ ದಿನವಿಡೀ ಶ್ರಮಿಸುತ್ತಾರೆ. ಇಡೀ ದಿನದ ಆಯಾಸವನ್ನು ತೊಳೆದುಹಾಕಲು ರಾತ್ರಿ ಸ್ನಾನ ಹೆಚ್ಚು ತಾಜಾತನವನ್ನು ಕೊಡುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ರಾತ್ರಿ ಸ್ನಾನ ಮಾಡುವುದನ್ನು, ವಿಶೇಷವಾಗಿ ತಲೆಗೆ ಸ್ನಾನ ಮಾಡುವುದನ್ನು ಒಳ್ಳೆಯದಾಗಿ ಪರಿಗಣಿಸುವುದಿಲ್ಲ. ಅದು ಏನು ಎಂಬುದನ್ನು ಈ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾತ್ರಿ ಸ್ನಾನ ಮಾಡುವುದು, ವಿಶೇಷವಾಗಿ ತಲೆಗೆ ಸ್ನಾನ ಮಾಡುವುದು ಶ್ರೇಯಸ್ಕರವೆಂದು ಪರಿಗಣಿಸಲಾಗಿಲ್ಲ. ಹಳೆಯ ಕಾಲದಿಂದಲೂ ಮಹಿಳೆಯರಿಗೆ ಈ ಕುರಿತು ವಿಶೇಷ ಎಚ್ಚರಿಕೆ ನೀಡಲಾಗಿದೆ. ಇದರ ಹಿಂದೆ ಕೇವಲ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ದೇಹಶಾಸ್ತ್ರ ಮತ್ತು ಜೀವನ ಶೈಲಿಯ ಕೆಲವು ಸೂಕ್ತ ಕಾರಣಗಳು ಇವೆ. ರಾತ್ರಿ ಹೊತ್ತು ದೇಹವು ವಿಶ್ರಾಂತಿ ಪಡೆಯಲು ಸಿದ್ಧವಾಗುತ್ತದೆ. ದಿನವಿಡೀ ಕೆಲಸದಿಂದಾಗಿ ದೇಹದ ತಾಪಮಾನ ಸ್ವಲ್ಪ ಇಳಿಕೆಯಾಗಿರುತ್ತದೆ, ಹೃದಯ ಬಡಿತ ನಿಧಾನಗೊಳ್ಳುತ್ತದೆ ಮತ್ತು ನಿದ್ರೆಗೆ ತಯಾರಿ ಆರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ತಲೆಗೆ ನೀರು ಸುರಿಸಿದರೆ ದೇಹದ ಉಷ್ಣಾಂಶದಲ್ಲಿ ಹಠಾತ್ ಬದಲಾವಣೆ ಉಂಟಾಗುತ್ತದೆ. ಇದರಿಂದ ಶೀತ, ತಲೆನೋವು, ಜ್ವರ ಅಥವಾ ನಿದ್ರೆಯ ವ್ಯತ್ಯಯ ಉಂಟಾಗಬಹುದು. ತಕ್ಷಣದ ಪರಿಣಾಮಕ್ಕಿಂತಲೂ ನಿರಂತರವಾಗಿ ಈ ಅಭ್ಯಾಸ ಮುಂದುವರಿದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಶಾಸ್ತ್ರಗಳು ರಾತ್ರಿ ಸಮಯವನ್ನು ಶಾಂತಿಯ ಮತ್ತು ಶಕ್ತಿಯ ಸಂಗ್ರಹಣೆಯ ಅವಧಿಯಾಗಿ ಪರಿಗಣಿಸುತ್ತವೆ. ದಿನದ ಹೊತ್ತಿನಲ್ಲಿ ನಾವು ಶ್ರಮಿಸಿದ ದೇಹಕ್ಕೆ ರಾತ್ರಿ ವಿಶ್ರಾಂತಿ ಅಗತ್ಯ. ತಲೆಗೆ ಸ್ನಾನ ಮಾಡುವುದರಿಂದ ದೇಹದ ನೈಸರ್ಗಿಕ ಶಕ್ತಿ ಸಮತೋಲನ ವ್ಯತ್ಯಯಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಜ್ಯೋತಿಷ್ಯದಲ್ಲಿ ರಾತ್ರಿ ಸಮಯವನ್ನು ಕೆಲವು ಗ್ರಹಶಕ್ತಿಗಳ ಪ್ರಭಾವ ಹೆಚ್ಚಾಗುವ ಕಾಲವೆಂದು ವಿವರಿಸಲಾಗಿದೆ. ಈ ಸಂದರ್ಭದಲ್ಲಿ ತಲೆಗೆ ನೀರು ಸುರಿಸುವುದು ಶರೀರದ ಚಕ್ರಗಳಲ್ಲಿ ಅಸಮತೋಲನ ಉಂಟುಮಾಡುತ್ತದೆ ಎಂದು ಹೇಳಲಾಗಿದೆ. ಹೀಗಾಗಿ ಹಳೆಯವರು ಮಹಿಳೆಯರಿಗೆ ರಾತ್ರಿ ತಲೆಗೆ ಸ್ನಾನ ಮಾಡುವುದನ್ನು ತಪ್ಪಿಸುವಂತೆ ಸಲಹೆ ನೀಡಿದ್ದರು. ಸ್ನಾನ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ದೇಹಕ್ಕೆ ಮಾತ್ರ ಸ್ನಾನ ಮಾಡಿ ತಲೆಯನ್ನು ಒಣವಾಗಿಟ್ಟುಕೊಳ್ಳುವುದು ಉತ್ತಮ. ದೇಹದ ಆಯಾಸವನ್ನು ಕಡಿಮೆ ಮಾಡಲು ಬಿಸಿ ನೀರಿನಲ್ಲಿ ಕಾಲು ಕೈ ತೊಳೆಯುವುದರಿಂದಲೂ ಉತ್ತಮ ಶಾಂತಿ ದೊರಕುತ್ತದೆ. ಶಾಸ್ತ್ರದ ಈ ನಿಯಮವು ಕೇವಲ ನಂಬಿಕೆಗಾಗಿ ಅಲ್ಲ, ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ನೀಡಲಾಗಿದೆ. ಶಾಸ್ತ್ರದ ಪ್ರಕಾರ ಮಹಿಳೆಯರು ರಾತ್ರಿಯಲ್ಲಿ ತಲೆಗೆ ಸ್ನಾನ ಮಾಡುವುದನ್ನು ಶ್ರೇಯಸ್ಕರವೆಂದು ಪರಿಗಣಿಸಲಾಗಿಲ್ಲ. ಹಳೆಯ ನಂಬಿಕೆಯ ಪ್ರಕಾರ ಮಹಿಳೆಯರು ಮನೆಯ ಲಕ್ಷ್ಮಿ ಎಂದು ಕರೆಯಲ್ಪಡುವರು, ಅಂದರೆ ಮನೆಗೆ ಶಾಂತಿ, ಸಮೃದ್ಧಿ, ಐಶ್ವರ್ಯ ತರುವ ಶಕ್ತಿಯ ಪ್ರತಿರೂಪ. ಈ ಕಾರಣದಿಂದಲೇ ಅವರ ನಡೆನುಡಿಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ರಾತ್ರಿಯಲ್ಲಿ ತಲೆಗೆ ಸ್ನಾನ ಮಾಡಿದರೆ ಅದು ಕುಟುಂಬದ ಸಮೃದ್ಧಿಗೆ, ಮನೆಯ ಶಾಂತಿಗೆ ಅಡ್ಡಿಯಾಗಬಹುದು ಎಂದು ಹೇಳಲಾಗಿದೆ. ಶಾಸ್ತ್ರದಲ್ಲಿ ಇದನ್ನು ಅಶುಭವೆಂದು ವಿವರಿಸಲಾಗಿದೆ. ದೇಹ ಮತ್ತು ಮನಸ್ಸು ವಿಶ್ರಾಂತಿಗೆ ಸಿದ್ಧವಾಗುವ ಸಮಯದಲ್ಲಿ ತಲೆಗೆ ನೀರು ಸುರಿಸುವುದರಿಂದ ಶರೀರದ ಶಕ್ತಿ ವ್ಯತ್ಯಯಗೊಳ್ಳುತ್ತದೆ. ಇದನ್ನು ಮನೆಯ ಶ್ರೇಯಸ್ಸಿಗೆ ಹಾನಿಯಾಗುವ ಸೂಚನೆ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಮಹಿಳೆಯರು ಮನೆಯಲ್ಲಿ ಲಕ್ಷ್ಮೀ ರೂಪಿಣಿ ಎಂದು ಗೌರವಿಸಲ್ಪಡುವವರು ರಾತ್ರಿ ತಲೆಗೆ ಸ್ನಾನ ಮಾಡುವುದನ್ನು ತಪ್ಪಿಸುವುದು ಒಳಿತು ಎಂದು ಹಳೆಯವರು ಹೇಳಿದರು. ಇದರ ಹಿಂದೆ ಇರುವ ಸಂದೇಶವೆಂದರೆ ದೇಹದ ಆರೋಗ್ಯ ಮತ್ತು ಮನೆಯ ಸಮತೋಲನವನ್ನು ಕಾಪಾಡುವುದು. ಹಳೆಯ ನಂಬಿಕೆ ಮತ್ತು ಶಾಸ್ತ್ರದ ಪ್ರಕಾರ ಮನೆಯ ಸ್ತ್ರೀಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯ ತರಲು ಅವರ ಪಾತ್ರ ಬಹಳ ಮುಖ್ಯವೆಂದು ಶ್ರದ್ಧಿಸಲಾಗಿದೆ. ಈ ಕಾರಣದಿಂದಲೇ ಅವರ ನಡೆನುಡಿಗಳಿಗೆ, ದೈನಂದಿನ ಅಭ್ಯಾಸಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಈ ನಂಬಿಕೆಯ ಪ್ರಕಾರ ಮಹಿಳೆಯರು ರಾತ್ರಿಯಲ್ಲಿ ತಲೆಗೆ ಸ್ನಾನ ಮಾಡಿದರೆ ಮನೆಗೆ ಸಮೃದ್ಧಿ ಉಳಿಯುವುದಿಲ್ಲ ಎಂದು ಹೇಳಲಾಗಿದೆ. ಶಾಸ್ತ್ರಗಳಲ್ಲಿ ಇದನ್ನು ಅಶುಭವೆಂದು ವಿವರಿಸಲಾಗಿದ್ದು, ಗ್ರಹ ನಕ್ಷತ್ರಗಳ ಶಕ್ತಿ ಮತ್ತು ದಿಕ್ಕಿನ ಸಮತೋಲನ ವ್ಯತ್ಯಯಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ.
ಈ ವ್ಯತ್ಯಯದಿಂದಾಗಿ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು, ಮನಸ್ಸಿನ ಅಶಾಂತಿ ಹಾಗೂ ಇತರ ಅಡಚಣೆಗಳು ಎದುರಾಗಬಹುದು ಎಂದು ಹೇಳಲಾಗುತ್ತದೆ. ಹಳೆಯವರು ಈ ನಿಯಮವನ್ನು ಕೇವಲ ಭಯ ಹುಟ್ಟಿಸಲು ನೀಡಿಲ್ಲ. ಅವರ ಉದ್ದೇಶ ದೇಹದ ಆರೈಕೆ, ಶಕ್ತಿಯ ಸಮತೋಲನ ಮತ್ತು ಮನೆಯ ಶ್ರೇಯಸ್ಸನ್ನು ಕಾಪಾಡುವುದು. ರಾತ್ರಿ ಹೊತ್ತು ದೇಹ ವಿಶ್ರಾಂತಿಗೆ ತಯಾರಾಗಿರುವಾಗ ತಲೆಗೆ ಸ್ನಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಮನಸ್ಸು ಅಶಾಂತವಾಗಬಹುದು. ಈ ಅಸಮತೋಲನವನ್ನು ಧಾರ್ಮಿಕ ಸಂಕೇತಗಳ ಮೂಲಕ ಲಕ್ಷ್ಮಿಯ ಕೋಪ ಅಥವಾ ಗ್ರಹದೋಷ ಎಂದು ವಿವರಿಸಲಾಗಿದೆ. ಅದರ ಸಾರಾಂಶ: ಮಹಿಳೆಯರು ರಾತ್ರಿಯಲ್ಲಿ ತಲೆಗೆ ಸ್ನಾನ ಮಾಡುವುದು ತಪ್ಪಿಸುವುದು ಉತ್ತಮ. ಇದು ಆರೋಗ್ಯಕ್ಕೂ ಒಳಿತು. ಹಾಗೆಯೇ ಮನೆಯ ಶಾಂತಿ ಮತ್ತು ಸಮೃದ್ಧಿಯ ನಂಬಿಕೆಗೆ ಹೊಂದಿಕೊಳ್ಳುವುದು ಹೌದು. ಮುಖ್ಯವಾಗಿ ಮಹಿಳೆ ರಾತ್ರಿ ತಲೆಗೆ ಸ್ನಾನ ಮಾಡುವಾಗ ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುತ್ತದೆ. ಹಾಗಾಗಿಯೇ ಮಹಿಳೆಯರು ರಾತ್ರಿಯಲ್ಲಿ ತಲೆ ಸ್ನಾನ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಳೆಯವರು ರಾತ್ರಿ ಸ್ನಾನ ಮಾಡುವುದನ್ನು, ವಿಶೇಷವಾಗಿ ತಲೆಗೆ ಸ್ನಾನ ಮಾಡುವುದನ್ನು ತಪ್ಪಿಸಲು ಮಹಿಳೆಯರಿಗೆ ವಿಶೇಷವಾಗಿ ಸಲಹೆ ನೀಡಿದ್ದರು. ಇದಕ್ಕೆ ಕಾರಣ ಕೇವಲ ನಂಬಿಕೆ ಅಥವಾ ಶಾಸ್ತ್ರ ಮಾತ್ರವಲ್ಲ, ಆರೋಗ್ಯ ಸಂಬಂಧಿತ ಹಲವಾರು ವೈಜ್ಞಾನಿಕ ಕಾರಣಗಳು ಸಹ ಇದ್ದವು. ಮಹಿಳೆಯರು ರಾತ್ರಿ ತಲೆಗೆ ಸ್ನಾನ ಮಾಡಿದರೆ ಕೂದಲು ಒದ್ದೆಯೇ ಉಳಿದು ಮಲಗಬೇಕಾದ ಪರಿಸ್ಥಿತಿ ಬರುತ್ತದೆ. ಇಂತಹ ಸಮಯದಲ್ಲಿ ಕೂದಲಿನ ಬೇರುಗಳಿಗೆ ಗಾಳಿ ತಟ್ಟಿದರೆ ಅವು ದುರ್ಬಲಗೊಳ್ಳುತ್ತವೆ ಮತ್ತು ನಿಧಾನವಾಗಿ ಕೂದಲು ಉದುರುವ ಅಪಾಯ ಹೆಚ್ಚಾಗುತ್ತದೆ. ಅದೇ ರೀತಿ ತಲೆ ತೇವವಾಗಿರುವಾಗ ಚರ್ಮದ ಮೇಲೆ ಫಂಗಸ್ ವೇಗವಾಗಿ ಬೆಳೆಯುವ ಪರಿಸರ ಸೃಷ್ಟಿಯಾಗುತ್ತದೆ. ಇದರ ಪರಿಣಾಮವಾಗಿ ತಲೆಯಲ್ಲಿ ಅಲರ್ಜಿ, ಉರಿಯೂತ, ಡ್ಯಾಂಡ್ರಫ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಒದ್ದೆಯಾದ ಕೂದಲಿನೊಂದಿಗೆ ಮಲಗುವುದರಿಂದ ತಲೆಯ ನೈಸರ್ಗಿಕ ತಾಪಮಾನದಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಇದು ತಲೆನೋವು, ಶೀತ, ಕೆಮ್ಮು, ಜ್ವರದಂತಹ ತೊಂದರೆಗಳಿಗೆ ಕಾರಣವಾಗಬಹುದು. ದೇಹ ವಿಶ್ರಾಂತಿಗೆ ತಯಾರಾಗಬೇಕಾದ ಸಮಯದಲ್ಲಿ ಈ ರೀತಿಯ ಒತ್ತಡಗಳು ಆರೋಗ್ಯವನ್ನು ಹಾಳುಮಾಡುತ್ತವೆ. ಹೀಗಾಗಿ ಹಳೆಯವರು ರಾತ್ರಿ ಸ್ನಾನ ಮಾಡುವುದು ಶ್ರೇಯಸ್ಕರ ಅಲ್ಲ ಎಂದು ಎಚ್ಚರಿಸಿದ್ದಾರೆ. ಅವರ ಉದ್ದೇಶ ದೇಹದ ಶ್ರೇಯಸ್ಸು, ಕೂದಲಿನ ಆರೋಗ್ಯ ಮತ್ತು ಸಂಪೂರ್ಣ ಕುಟುಂಬದ ಆರೈಕೆಯನ್ನು ಕಾಪಾಡುವುದು. ಈ ಕಾರಣಗಳಿಂದಲೇ ರಾತ್ರಿ ತಲೆಗೆ ಸ್ನಾನ ಮಾಡಬಾರದು ಎಂಬ ನಿಯಮವನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸಿದ್ದರು. ಹಳೆಯ ಶಾಸ್ತ್ರಗಳು ಮತ್ತು ನಂಬಿಕೆಗಳ ಪ್ರಕಾರ ಸ್ನಾನಕ್ಕೆ ಸಂಬಂಧಿಸಿದಂತೆ ಕೆಲವು ಸೂಕ್ಷ್ಮ ನಿಯಮಗಳನ್ನು ಹೇಳಲಾಗಿದೆ. ಇವು ಕೇವಲ ಆಚರಣೆಗಾಗಿ ಮಾತ್ರವಲ್ಲ, ಶ್ರದ್ಧೆ, ಶುದ್ಧತೆ ಮತ್ತು ಜೀವನ ಶೈಲಿಯ ಸಮತೋಲನಕ್ಕಾಗಿ ರೂಪುಗೊಂಡಿವೆ. ಸ್ನಾನ ಮಾಡುವಾಗ ಚಪ್ಪಲಿ ಧರಿಸುವುದನ್ನು ಹಳೆಯವರು ತಪ್ಪಿಸಿದ್ದಾರೆ. ಯಾಕೆಂದರೆ ಸ್ನಾನ ಮಾಡುವ ಸಮಯವು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ಪವಿತ್ರ ಕ್ರಿಯೆಯಾಗಿದೆ ಎಂದು ಪರಿಗಣಿಸಲಾಗಿದೆ. ಚಪ್ಪಲಿ ಧರಿಸಿ ಸ್ನಾನ ಮಾಡಿದರೆ ಆ ಶುದ್ಧತೆಯ ಭಾವನೆ ಹಾಳಾಗುತ್ತದೆ ಎಂದು ಹೇಳಲಾಗಿದೆ. ಹಾಗೆಯೇ ಯಾರಾದರೂ ಚಪ್ಪಲಿ ಧರಿಸಿ ಸ್ನಾನ ಮಾಡಿದರೆ ಸ್ನಾನದ ನಂತರ ಪಾದಗಳಿಗೆ ಮತ್ತೆ ನೀರು ಸುರಿಸಬಾರದು ಎಂಬ ನಂಬಿಕೆ ಇದೆ. ಇಲ್ಲದಿದ್ದರೆ ಮನೆಗೆ ಹಣಕಾಸಿನ ನಷ್ಟ ಉಂಟಾಗುತ್ತದೆ ಎಂಬ ಭಾವನೆ ಹಬ್ಬಿದೆ. ಮತ್ತೊಂದು ನಂಬಿಕೆ ಎಂದರೆ ಸ್ನಾನ ಮಾಡುವಾಗ ಹಾಡುಗಳನ್ನು ಹಾಡುವುದು ಒಳ್ಳೆಯದಲ್ಲ. ಹಳೆಯವರು ಸ್ನಾನವನ್ನು ದೇವರಿಗೆ ಸಮರ್ಪಿಸುವ ಶುದ್ಧ ಕ್ರಿಯೆಯೆಂದು ನೋಡಿದ ಕಾರಣ ಮನಸ್ಸು ಶಾಂತವಾಗಿರಬೇಕು ಎಂದು ಬೋಧಿಸಿದರು. ಹಾಡುವುದರಿಂದ ಅಲಕ್ಷ್ಯವಾಗುತ್ತದೆ ಮತ್ತು ಶ್ರದ್ಧೆಯ ಭಾವನೆ ಕುಸಿಯುತ್ತದೆ ಎಂಬ ಅಭಿಪ್ರಾಯವಿತ್ತು. ಇದೇ ರೀತಿ ಮಹಿಳೆಯರು ಸ್ನಾನ ಮಾಡಿದ ತಕ್ಷಣ ಸಿಂಧೂರ ಹಚ್ಚಬಾರದು ಎಂಬ ನಂಬಿಕೆಯಿದೆ. ಕಾರಣ, ಸ್ನಾನ ಮಾಡಿದ ಬಳಿಕ ದೇಹ ತೇವವಾಗಿರುತ್ತದೆ, ರಕ್ತ ಸಂಚಾರದಲ್ಲಿ ಬದಲಾವಣೆ ಉಂಟಾಗಿರುತ್ತದೆ. ಈ ಸಂದರ್ಭದಲ್ಲಿ ಸಿಂಧೂರ ಹಚ್ಚುವುದು ಶ್ರೇಯಸ್ಕರ ಅಲ್ಲ ಎಂದು ಹೇಳಲಾಗಿದೆ. ಇದನ್ನು ಅಶುಭವೆಂದು ಪರಿಗಣಿಸಿ ಹಳೆಯವರು ಎಚ್ಚರಿಕೆ ನೀಡಿದರು. ಇವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಹಿಂದೆ ಆರೋಗ್ಯ, ಶುದ್ಧತೆ ಮತ್ತು ಮನೆಯಲ್ಲಿ ಸಮತೋಲನ ಕಾಪಾಡುವ ಉದ್ದೇಶವಿತ್ತು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.